ಹಿಂಗೆ ಬಳಿ ಏನು ಅದು ಚಿನ್ನ ಅಂತ ಇದು ಮಾಡ್ಬೇಡ ಹಂಗ 3 ಪಕ್ಕೆಯ. ಸೊ ಗೈಸ್, ನಮ್ಮ ಹುಡುಗಿನ ಸ್ವಾಗತ ಮಾಡೋಕ್ಕೋಸ್ಕರ ನಾವು ಇವತ್ತೇ ರಂಗೋಲಿ ಕಲರು ಎಲ್ಲಾನು ಹಾಕ್ತಾ ಇದೀವಿ. ನೀವ್ ಹೇಳಿ, ಹಿಂದೆ ನಿಂತ್ಕೊಂಡು ಹೆಂಗ ಅನಿಸ್ತಾ ಇದೆ ನಿಮ್ಗೆ ಅಂತ? ನಂಗೇನು ಅನಿಸ್ತಲ್ಲ. ಏನು ಅನಿಸ್ತಾ ಇಲ್ವಾ? ಮೊದಲನೇದಲ್ವಾ, ಏನು ಅನಿಸ್ತಲ್ಲ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಬಂದು ನನ್ನ ಮೈದನ ಚಪ್ರ ಇದೆ ಗೈಸ್. ಚಪ್ರದ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಎದ್ದು ನಾವು ಕೂಡ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಹೊರಿಸಿದಾಯಿತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮೆಹಂದಿ ಹೇಗಿದೆ. ಎಣ್ಣೆ ಹಾಕಿ ಉದುರಿಸ್ಕೊಂಡಿದ್ದೀನಿ, ಇನ್ನು ಕೈ ಫುಲ್ ನೀಟಾಗಿ ವಾಶ್ ಮಾಡಿಲ್ಲ. ಅಕ್ಕ ನಿಮ್ಗೆ ತೋರಿಸಿ, ಅಕ್ಕನ ಮೆಹಂದಿ ನೋಡಿ ಹೇಗಿದೆ. ಚೆನ್ನಾಗಿ ಬಂದಿದೆ ಎಲ್ಲರದು. ಇನ್ಮೇಲೆ ಕಲರ್ ಬರುತ್ತೆ ಇದೆಲ್ಲ. ಸೊ ನಮ್ಮ ಮೆಹಂದಿ ಕೂಡ ಆಲ್ಮೋಸ್ಟ್ ಕಲರ್ ಬರ್ತಾ ಇದೆ. ಆ್ಯಂಡ್ ಇವಾಗ ಬಂದು ಚಪ್ರದ ನಾಷ್ಟ ಮಾಡಬೇಕಾ, ಚಪ್ರದ ತಿಂಡಿ ಮಾಡಬೇಕು. ಸೊ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪಲಾವ್ಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹಾಗೂ ಚಪ್ರ ಕೂಡ ಹಾಕೋದಕ್ಕೆ ಎಲ್ಲ ನೆನ್ನೆನೇ ಎಲ್ಲ ಎಣ್ತಿಟ್ಟಿದ್ರಲ್ಲ, ಇವತ್ತು ಬಂದ್ಬಿಟ್ಟು ಎಲ್ಲ ಕಟ್ತಾರೆ, ಪೂಜೆ ಮಾಡ್ತಾರೆ. ಸೊ ಪ್ರತಿಯೊಂದನ್ನು ಇವತ್ತು ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇವತ್ತು ನೈಟ್ ರಿಸೆಪ್ಷನ್ ಕೂಡ ಇದೆ, ಇವತ್ತೇ ಅರ್ಶಿನ ಶಾಸ್ತ್ರ ಕೂಡ ಇದೆ, ಪ್ರತಿಯೊಂದು ಇವತ್ತೇ ಇದೆ. ಆದಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆನಾ? ಸೊ ಬೆಳಗ್ಗೆನೇ ಎದ್ದು ಎಲ್ಲರೂ ಗಂಡಸರು ಮಾರ್ಕೆಟ್ಗೆ ಹೋಗಿದ್ರು. ಒಂದು ಸ್ವಲ್ಪ ಚಪ್ರದ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಿತ್ತಲ್ಲ, ಮತ್ತು ಅಡುಗೆಗೆ ಅಂತ ತರಕಾರಿಗಳೆಲ್ಲ ತೊಗೊಬರ್ಬೇಕಿತ್ತು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು. ಆ್ಯಂಡ್ ಪುನೀತ್ ಅಲ್ಲಿಂದ ನನಗೋಸ್ಕರ ಈ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತೊಗೊಬಂದು ಕೊಟ್ಟಿರೋದು. ಸೊ ಯಾವಾಗಲೂ ಹೇಳ್ತಾ ಇರ್ತೀರಾ, ನೀವು ತುಂಬ ಲಕ್ಕಿ, ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಹಾಗೂ ನಿಮ್ಮ ಫ್ಯಾಮಿಲಿ ಅಂತ. ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ತುಂಬಾ ಜಾಸ್ತಿ ಲಕ್ಕಿ ಅಂತಲೇ ಹೇಳ್ಬೋದು. ಟಚ್ ವುಡ್ ಹಾಗೇ ಇರಲಿ. ಸೊ ಗೈಸ್, ಇವಾಗ ನಾವೆಲ್ಲರೂ ಸೇರಿ ಫಸ್ಟು ಅಡುಗೆನ ಪ್ರಿಪೇರ್ ಮಾಡ್ತಿದ್ವಿ. ಅಡುಗೆ ಅಂದರೆ ಬೆಳಗ್ಗಿನ ತಿಂಡಿ ಪ್ರಿಪೇರ್ ಆಗ್ತಾಯಿದೆ. ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ರಲ್ಲ, ಸೊ ಎಲ್ಲ ತರಕಾರಿ ಎಲ್ಲ ಕೂಡ ತೊಗೊಂಬಂದಿದ್ರು. ಮದುವೆ ಮನೇಲಿ ಅಂದರೆ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಎಲ್ಲ ಫುಲ್ ಜಾಸ್ತಿನೇ ತೊಗೊಂಬಂದಿದ್ರು. ಆ್ಯಂಡ್ ನಾನು ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನೀಲ್ಸ್ ಇದ್ದಿದ್ದರಿಂದ. ಅಂದರೆ ಇನ್ನು ಸೆಕೆಂಡ್ ಡೇ ಅನಿಸುತ್ತೆ. ಅದಾದಮೇಲೆ ನಂಗೆ ತುಂಬಾ ಯೂಸ್ ಟು ಆಗಿಬಿಟ್ಟೆ, ಆರಾಮಾಗೆಲ್ಲ ಕಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ನನಗೆ ಯಾಕೋ ಒಂಥರ ಅನ್ನಿಸ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಕಾಯಿ ತುರಿತಾ ಇದ್ದೆ. ಎಲ್ಲ ಕಟ್ ಮಾಡ್ತಾಯಿದ್ರು ಮಮ್ಮಿ ಹಾಗೂ ಅಕ್ಕ ಸೇರಿ. ಅಮ್ಮ ಬೆಣ್ಣೆ ತೆಗಿತಾಯಿದ್ರು. ಬೆಣ್ಣೆ ತರಿಸ್ಬೇಕಿತ್ತು ಊರಿಂದ, ಬಟ್ ತರ್ಸೋಕ್ಕಾಗಿರಲಿಲ್ಲ. ಸೊ ಸರಿ ಮೊಸರಿಂದನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಬೆಣ್ಣೆ ತೆಗಿತಾ ಇದ್ದಾರೆ. ನಮಗೆಲ್ಲ ಬೆಣ್ಣೆನೇ ಹಚ್ಚಿರೋದು. ಇದು ಲೈಟ್ ಡೆಕೋರೇಷನ್ ಹೇಳಿದ್ವಿ ಅಂತಲ್ಲ, ಅವರೇ ಕಾರ್ ಡೆಕೋರೇಷನ್ ಮಾಡ್ತಾರಂತೆ ಇಲ್ಲೇ ಬಂದು. ಅದಕ್ಕೆ ನೀನು ಹೇಳ್ಬೇಕಂತೆ ಹೆಂಗೆ. ಇಲ್ಲಿ ಬಂದು ಬೆಣ್ಣೆ ಹಚ್ಚೋ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು. ಅಂದರೆ ಅರಿಶಿನ ಶಾಸ್ತ್ರಕ್ಕೆ ಯೂಶ್ವಲಿ ಕೈ ಎಣ್ಣೆ ಹಾಕ್ತಾರೆ ಮತ್ತು ಬೆಣ್ಣೆ ಕೂಡ ಹಾಕ್ತಾರೆ. ಸೊ ನಾನೇನಪ್ಪ ಅಂದರೆ ಕೈ ಎಣ್ಣೆ ಬೇಡ, ಕೈ ಎಣ್ಣೆಯಿಂದ ಒಂದು ಸ್ವಲ್ಪ ಕಪ್ಪು ಬಂದುಬಿಡ್ತಾರೆ ಆಯಿತಾ. ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವರೇ ಆಗಲಿ ಯಾರೇ ಆಗಲಿ ಕೈ ಎಣ್ಣೆ ಹಚ್ಬಿಟ್ಟು ಮಸಾಜ್ ಎಲ್ಲ ಮಾಡ್ತೀವಲ್ಲ, ಒಂದು ಸ್ವಲ್ಪ ಕಪ್ಪಾಗಿ ಆಗ್ತಾರೆ. ಬಟ್ ಕೈ ಎಣ್ಣೆ ಅಷ್ಟೇ ಒಳ್ಳೆಯದು, ತುಂಬ ಒಳ್ಳೆ ಇದ್ದಿದೆ ಅದರಲ್ಲಿ. ಆದರೆ ಸುಮ್ಮನೆ ಮದುವೆ ದಿವಸ ಮದುವೆ ಗಂಡು ಕಪ್ಪು ಕಾಣಿಸೋದು ಬೇಡ ಅಂತ ನಾನು ಬೆಣ್ಣೆ ಹಾಕಿದ್ರೂ ಅದೇ ಥರ ಜುಡ್ಡು ಇರಬೇಕು ಮೇನಾಗಿ, ಏನಪ್ಪ ಅಂದರೆ. ಸೊ ಆ ಜುಡ್ಡು ಇದ್ದೇ ಇರುತ್ತೆ. ಆ್ಯಂಡ್ ಚೆನ್ನಾಗೂ ಕಾಣಿಸ್ತದೆ, ಫೇಸ್ ಎಲ್ಲ ಒಂಥರ ಗ್ಲೋ ಬರುತ್ತೆ. ಅರ್ಶಿನ ಜೊತೆ ಬೆಣ್ಣೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ನಮಗೆಲ್ಲ ನಮ್ಮಮ್ಮ ಊರಿಂದನೇ ಬೆಣ್ಣೆ ತರಿಸ್ಬಿಟ್ಟಿದ್ರು ಒಂದಿಷ್ಟು ಅಂತ, ಅಂದರೆ ಅರ್ಶಿನ ಶಾಸ್ತ್ರ ಮಾಡೋಕ್ಕೆ ಅಂತ. ಸೊ ನಾವು ಬೆಣ್ಣೆನೇ ಹಚ್ಕೊಂಡಿದ್ದು. ಅದಕ್ಕೆ ಬೆಣ್ಣೆನೇ ಹಾಕೋಣ ಬಿಡಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಣ್ಣೆನೇ ತೆಗಿತಾ ಇದ್ದಾರೆ. ಕೈ ಎಣ್ಣೆ ಹಾಕಿದ್ರೆ ಕಪ್ಪು ಬಂದ್ಬಿಡುತ್ತೆ. ಅದುವೇ ಕೈ ಎಣ್ಣೆ ಹಾಕಿದ್ರೆ ಅರ್ಶಿನ ಕಚ್ಚೋದು. ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ, ಅದೇ ನಮ್ಗೆ ಗೊತ್ತಿಲ್ಲ. ಕಪ್ಪ ಆಗ್ಬಿಡ್ತದೆ ಫೇಸ್ ಎಲ್ಲ ಫೇಶಿಯಲ್ ಬರೀ ಮಾಡ್ಸ್ಕೊ ಬಂದವರೆ. ಬೆಣ್ಣೆ ಹಾಕಿದ್ರೆ ಫೇಶಿಯಲ್ ಒಳ್ಳೆ. ಮದುವೆ ಮನೆ ಅಂದ್ರೇ ಏನೋ ಒಂಥರ ಸಂಭ್ರಮ, ಹಬ್ಬ ಅಂತಲೇ ಹೇಳ್ಬೋದಲ್ವ.
ನನಗಂತೂ ಈ ವಿಡಿಯೋ ನೋಡ್ತಾ ಇದ್ರೇ ಅಂದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂಥರ ಫುಲ್ ಖುಷಿ ಆಗ್ತಾ ಇದೆ, ಮತ್ತೆ ಆ ದಿನನ ನೆನಪಿಸ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಇವಾಗಲೂ ಸಹ ನಾವು ನಮ್ಮ ತಂಗಿ ಅಂದರೆ ಲಚ್ಚು ಮದುವೆ ವೀಡಿಯೋಸ್ನ ಎಷ್ಟು ಚೆನ್ನಾಗಿ ನೋಡ್ತಾನೇ ಇರ್ತೀವಿ ಗೊತ್ತಾ. ಕೆಲವೊಮ್ಮೆ ಏನಾದರೂ ಒಂಥರ ಬೇಜಾರಾಗ್ತಾ ಇರಬೇಕಾದ್ರೆ ಆ ವೀಡಿಯೋಸ್ನ ಹಾಕೊಂಡು ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಹೌದಲ್ವಾ, ಹಿಂಗೆಲ್ಲ ಮಾಡಿದ್ವಲ್ವಾ ಅಂತ ಒಂಥರ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಅಜ್ಜಿ ನೋಡ್ಬೋದು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಕ್ಲೀನಾಗಿ ಬಿಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ತಾತ ಬಂದಿದ್ದರು, ಮತ್ತು ಬಿಳಿಯ ಮಾವ ಅಂದರೆ ಸೋದ್ರ ಮಾವ ಆಗಬೇಕು ಪುನೀತ್, ಸುಮಂತ್ ಹಾಗೂ ಹೇಮಂತ್ ಅಣ್ಣಂಗೆ. ಸೊ ಅವ್ರು ಬಂದಿದ್ದರು, ಮತ್ತು ಅವ್ರ ಮಗ ಇವರು ಜೀವನ್ ಅಂತ. ಸೊ ಎಲ್ಲರೂ ಕೂಡ ಬಂದಿದ್ದರು ಚಪ್ರ ಹಾಕೋದಕ್ಕೆ. ಊರ ಕಡೆ ಎಲ್ಲ ಲೈಕ್ ಇವಾಗ ನಾವು ಸಿಟಿ ಕಡೆ ಅಂದರೆ ಬೇರೆ ಡೆಕೋರೇಟರ್ಗೆ ಹೇಳ್ತೀವಿ ಬಂದ್ಬಿಟ್ಟು ಚಪ್ರ ಹಾಕ್ಕೊಡಿ ಅಂತ, ಬಟ್ ಊರ ಕಡೆ ಎಲ್ಲ ಈ ಥರ ಸಂಬಂಧಿಕರೇ ಬಂದ್ಬಿಟ್ಟು ಚಪ್ರ ಹಾಕ್ತಾರೆ. ಅದು ಕೂಡ ಚೆನ್ನಾಗಿರುತ್ತಲ್ವ. ಸೊ ಎಲ್ಲರೂ ಸೇರಿ ಇವಾಗ ಚಪ್ರ ಹಾಕ್ತಾ ಇದ್ದಾರೆ. ಚಪ್ರದ ಪೂಜೆ ಮಾಡೋದಕ್ಕೆ ಎಲ್ಲ ಫಸ್ಟು 2 ಇದನ್ನು ಕಟ್ತಾ ಇದ್ದಾರೆ. ಅದನ್ನು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ತಾತನಂತೂ ಸುಮಾರು ಸತಿ ತೋರಿಸಿದ್ದೀನಿ ನಾನು. ಸೊ ಇವ್ರು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಂದೆ. ಆ್ಯಂಡ್ ತಾತಂಗೂ ಕೂಡ ಇವಾಗ ವಯಸ್ಸಾಗಿದೆ, ಬಟ್ ಏನಪ್ಪ ಅಂದರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ದೇವರು ದಯದಿಂದ ಅವ್ರು ಹಾಗೆ ಇರಲಿ, ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಎರಡನ್ನೂ ಕೊಡಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ಸೊ ಇವಾಗ ನೋಡ್ಬೋದು ಎಲ್ಲ ಬಿಳಿಯ ಮಾವ ಕೂಡ ಎಲ್ಲ ತೊಗೊಂಬಂದು ಮರಳೆಲ್ಲ ತೊಗೊಂಬಂದು ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು ಇವ್ರು 3 ಜನನು. ಆ್ಯಂಡ್ ಪುನೀತ್ ಆ್ಯಕ್ಚುಲಿ ಹೊರಗಡೆ ಎಲ್ಲೋ ಹೋಗಿದ್ರು, ಅವ್ರು ಬೇರೆ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ರು. ಆ್ಯಂಡ್ ಹೇಮಂತ್ ಅಣ್ಣ, ಸುಮಂತ್ ಇವರೆಲ್ಲ ಕೂಡ, ಸುಮಂತ್ ರೆಡಿ ಆಗ್ತಾಯಿದ್ರು, ಹೇಮಂತ್ ಅಣ್ಣ ಕೂಡ ಅಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಸೊ ಎಸ್, ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾನೇ ಇದ್ವಿ. ಬಟ್ ಏನಪ್ಪ ಅಂದರೆ ಅವತ್ತಿನ ದಿನ ಮಾತ್ರ ತುಂಬ ದೊಡ್ಡ ದಿನ ಇತ್ತು ಅಂತ ಅನ್ನಿಸ್ತು. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣವೇ ಫುಲ್ಲು ಚಪ್ರಕ್ಕೆ ರೆಡಿ ಮಾಡಿದ್ವಿ, ಚಪ್ರದ ಅಡುಗೆ ಎಲ್ಲ ಮಾಡಬೇಕು, ಅದನ್ನೆಲ್ಲ ಮಾಡಿದ್ವಿ. ಅದಾದಮೇಲೆ ಮತ್ತೆ ಅಡುಗೆ ಮಾಡಬೇಕು, ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಡಬೇಕಲ್ವ. ಸೊ ಅದು ನಡೀತು. ಅದಾದಮೇಲೆ ಅರ್ಶಿನ ಶಾಸ್ತ್ರ ಆಯಿತು. ಸೊ ಅದಾದಮೇಲೆ ರಿಸೆಪ್ಷನಿಗೆ ರೆಡಿಯಾಗು. ಲಿಟ್ರಲಿ ಅವತ್ತಿನ ದಿನ ಸಿಕ್ಕಾಪಟ್ಟೆ ದೊಡ್ಡ ದಿನ ಅಂತ ನಮಗನ್ಸ್ಬಿಟ್ಟಿತ್ತು. ಅದರ ಸಾಕಾಗುತ್ತೆ, ಓಕೆ ಫೈನ್ ಸಾಕು, ಇನ್ನು ಬಿಟ್ಬಿಡಿ ಮಲ್ಕೊಬಿಡೋದ ಅಂತ ಅನಿಸ್ಬಿಟ್ಟಿತ್ತು. ಹಾಗೂ ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ರಾಗ್ ಯಾಕೆ ಇಡ್ತಾಯಿಲ್ಲ ಅಂದರೆ ಸ್ವಲ್ಪ ಕ್ಯಾಮ್ರದ್ದೇನೋ ಇಶ್ಯೂ ಆಗಿ ವಾಯ್ಸೇ ಬರ್ತಾಯಿಲ್ಲ ಲಿಟ್ರಲಿ. ಸೊ ಅದಕ್ಕೇ ಆಲ್ಮೋಸ್ಟ್ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನೋಡ್ಬೋದು ನಮ್ಮ ಮದುವೆ ಗಂಡು ಕೂಡ ರೆಡಿ ಆಗಿದ್ದಾರೆ. ಸೊ ಚಪ್ರದ ಪೂಜೆ ಮಾಡೋದಕ್ಕೆ ಫುಲ್ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಚಪ್ರದ ಪೂಜೆಗೆ ಮದುವೆ ಗಂಡು ಜೊತೆ ಅಥವಾ ಮದುವೆ ಹೆಣ್ಣಿನ ಜೊತೆ ಒಂದು 5 ಜನ ಮುತ್ತೈದೆಯರು ಸೇರಿ ಪೂಜೆ ಮಾಡಬೇಕು. ಬಟ್ ಇಲ್ಲಿ ಎಲ್ಲರೂ ಒಂದೊಂದು ಕೆಲಸನಲ್ಲಿ ಬ್ಯುಸಿ ಆಗಿದ್ದರಿಂದ ಸರಿ ಅಮ್ಮ ನೀನೇ ಹೋಗ್ಬಿಟ್ಟು ಪೂಜೆ ಮಾಡೋ ಜೊತೆಯಲ್ಲಿ ಅಂತ ಹೇಳಿಬಿಟ್ಟು ನನ್ನೇ ಕಳಿಸಿದ್ರು. ಅತ್ತಿಗೆ ಅಲ್ವಾ ನಾನು, ದೊಡ್ಡೋಳು ನಾನೇ ಇವಾಗ, ದೊಡ್ಡತ್ತಿಗೆ. ಸೊ ಅದಕ್ಕೇ ನಾನೇ ಹೋಗ್ಬಿಟ್ಟು ನಿಂತ್ಕೊಂಡು ಪೂಜೆ ಮಾಡಿಸ್ದೆ. ಆ್ಯಂಡ್ ಎಸ್ ನೋಡಿ, ಅವ್ರ ಮುಖದಲ್ಲಿ ನೋಡಿ ಖುಷಿ ನೋಡಿ, ಫೈನಲಿ ಅವ್ರ ಮದುವೆ ಆಗ್ತಾಯಿದೆ. ಆಬ್ವಿಯಸ್ಲಿ ಎಲ್ಲರಿಗೂ ಎಲ್ಲ ಮದುವೆ, ಹೊಸ ಮದುವೆ ಹೆಣ್ಣು ಗಂಡಿಗಂತೂ ಅದು ಇದ್ದೇ ಇರುತ್ತೆ. ಮದುವೆ ಆಗ್ತಾಯಿದ್ದೀವಿ, ಆ ಒಂದು ಖುಷಿ ಇರುತ್ತೆ, ಆ ಒಂದು ಭಯ ಇರುತ್ತೆ, ಎಷ್ಟೊಂದೆಲ್ಲ ಫೀಲಿಂಗ್ಸ್ ತಲೆಯೊಳಗೆ ಮನಸ್ಸೊಳಗೆ ಓಡ್ತಾ ಇರುತ್ತೆ. ಸೊ ನನಗೆ ಈ ಥರ ಎಲ್ಲ ನೋಡಿದಾಗ ಲೈಕ್ ಲಚ್ಚು ಮದುವೆ ಟೈಮಲ್ಲಾಗಲಿ ಅಥವಾ ಸುಮಂತ್ ಮದುವೆ ಟೈಮಲ್ಲಾಗಲಿ ನನಗೆ ನನ್ನ ಮದುವೆನೇ ನೆನಪಾಗ್ತಿತ್ತು ಲಿಟ್ರಲಿ. ಓಕೆ, ನನ್ನ ಮದುವೆನಲ್ಲೂ ಈ ಥರ ಎಲ್ಲ ಚಪ್ರ ಹಾಕಿದ್ರು, ಈ ಥರ ಎಲ್ಲ ಎಲ್ಲರೂ ಬಂದಿದ್ರು, ಅದೆಲ್ಲನೂ ಕೂಡ ನೆನಪಾಗ್ತಾಯಿತ್ತು. ಡೆಫಿನೆಟ್ಲಿ ನಿಮಗೂ ಕೂಡ ಈ ಥರ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ನಿಮಗೂ ಕೂಡ ನಿಮ್ಮ ಮದುವೆ ನೆನಪಾಗೇ ಆಗುತ್ತೆ ಅನಿಸುತ್ತಲ್ವ. ಯಾರಿಗೆಲ್ಲ ನಿಮ್ಮ ಮದುವೆ ನೆನಪಾಯಿತು ಪ್ಲೀಸ್ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮದುವೆನಲ್ಲಿ ಏನಂತ ಒಂದು ಸ್ಪೆಷಲ್ ಆಗಿತ್ತು, ಲೈಕ್ ನಿಮಗೆ ಲೈಫ್ ಲಾಂಗ್ ಆ ಒಂದು ಮೆಮರಿ ಇದೆ, ಆ ಥರ ಏನಾದರೂ ಒಂದು ಸ್ಪೆಷಲ್ ಆಗೇ ಇರಬೇಕು ಪ್ರತಿಯೊಬ್ಬರು ಮದುವೆಯಲ್ಲೂ. ಸೊ ಅದು ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲ ನಾನು ಅಡುಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ, ಮತ್ತೆ ಎಲ್ಲ ಮುತ್ತೈದೆ ಕೂಡ ಬರಬೇಕು ಪೂಜೆ ಮಾಡೋದಕ್ಕೆ ಅಂತ ಹೇಳಿದಾಗ ಮತ್ತೆ ಹೋಗಿ ಪಟಾಪಟ ಅಂತ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಕುಂಕುಮ ಅಷ್ಟೇ ಇಕ್ಕಿ ಅರ್ಶಿನ ಕುಂಕುಮ ಇಕ್ಕಿ ಆಮೇಲೆ ಇಲ್ಲಿ ಅರ್ಶಿನ ಮಧ್ಯೆ ಕುಂಕುಮ, ಇದೊಂದು ಬುತ್ತಿ ಕಟ್ಟು, ಫಸ್ಟು ಇದೊಂದು ಬುತ್ತಿ ಕಟ್ಟ. ಇಲ್ಲಿ ಹಿಂಗೆ ಹಿಂಗೆ ಬಳಿ ಏನು ಅದು ಚಿನ್ನ ಅಂತ ಇದು ಮಾಡ್ಬೇಡ, ಹಂಗ 3 ಪಟ್ಟಾಯ ಇದನ್ನು ಕಟ್ಟಿದ ಅರ್ಶಿನ ಇಲ್ಲಿ ಕಟ್ಟು, ಕೆಳಗೆ ಹಂಗ ಭದ್ರಾಗ ಕಟ್ಟು. ಕೆಳಗೆ
ಅಲ್ಲೇ ಬಿಡು ಬಂದು ಇಲ್ಲಿಂದ ಸಾಕು. ಸುತ್ತೀನಿ, ಚೆನ್ನಾಗ್ ಕಾಣುತ್ತೆ. ಎಲ್ಲ ನೀನೇ ಮಾಡ್ಬಿಟ್ಟಲ್ಲಯ್ಯ. ಮಾಡ್ದಿಕ್ಕ ಸುಮಾರು ಬಡ್ಕ ಹೂ ಮುಡಿಸಿ ಹೊಂಟೋಗ್ಬಿಡ್ಲ. ಇವಾಗ ಪೂಜೆ ಮಾಡೋದ ಫಸ್ಟ್ ಫೋಟೋ ತಗೊಲ್ಲ ವಿಡಿಯೋ ಬೇಡ ಹಿಂಗ್ ತಗೋರಿ ಫೋಟೋನೇ ಕಾಯಿ ಹೊಡಿ ಫಸ್ಟ್ ಕೊಡಿಲೆ ಕಾಯಿ ಹೊಡಿಯೋ. ಅಲ್ಲಿ ಬರೀ ವಿಡಿಯೋ ಮಾಡ್ತಾರೆ, ನಿಮ್ದು ಐಕನೇ ಕೊಡಿ. ಆಮೇಲೆ ಪೂಜೆ ಮಾಡೋದಾ? ಫಸ್ಟ್ ಕಾಯಿ ಹೊಡೀರಿ. ಕಾಯಿ ಹೊಡೆದು ಹಿಂಗೆ ಬರಪ್ಪ. ದೊಡ್ಡಕ್ಕೆ ಕಣ್ ಮಾಡು. ಎತ್ಕೊಳ್ಳಿ. ಇಲ್ಲಿ ಮಡಗು ಕೆಳಕ್ಕೆ ಮಡಗು ಕಾಯ. ಇಲ್ಲೇ ಇಡಿ, ಇಲ್ಲೇ ಇಡಿ. ಕೆಳಗೆ ಇಡ್ ಮಗ. ಕೊನೆಯಲ್ಲಿ ಕರ್ಪೂರ ಅಲ್ಲ ಇರಿ ತತ ಇದು ಎಲೆ ಅಡಿಕೆ ಕಾಯಿನೇ ಇದೆ ಕೊಡಿ. ಎಲೆ ಅಡಿಕೆ 2 ಬಾಳೆಹಣ್ಣು. ಇದ್ರೊಳಗೆ ಮಾಡ್ಕಪ್ಪ ಎಲೆ ಅದನ್ನ ಅಲ್ಲಿಗೆ ಮಡಗಿ. ಅಲ್ಲೇ ಇರ್ಲಿ ಬಿಡು ಮಗ. ಸರಿ ಬಿಡು, ಆಮೇಲೆ ಎತ್ತಿಟ್ಬಿಟ್ಟು ಬನ್ನಿ. ಪೂಜೆ ಮಾಡಿಲ್ಲ. ಈ ಪೂಜೆ ಮಾಡಕ್ ಮುಂಚೆನೆ ಮುರಿಬೇಕು. ತಿರ್ಚು ಇಲ್ಲ ಕಂತತ ಹಂಗ್ ತಿರ್ಗಿಸ್ಬಾರ್ದು, ಹಿಂಗೆ ತಿರ್ಗಿಸ್ಬೇಕು. ಅಲ್ಲ ಅಷ್ಟೊಂದು ಮುರಿತಾರ? ಬಿಡು ಆಗಿ ಬಿಡು ಮುಡಿತ. ಜೋಡಿ ಹುಡುಗಿಯ ಅವಕ್ಕೇನು ಇಟ್ಬೇಡ. ಕೊಡು ಮಗ. ಕಾಯ ಆ ಕಡೆ ಬೆಂಕಿ ಪಟ್ಟಣೆಲ್ಲ ತಂದಿದ್ದೀರಾ? ಇಲ್ದಿವ್ನೆ. ಹ್ಞೂ ಸರಿ ಸರಿ. ಇದು ಹಾಲು ತುಪ್ಪ ಬಿಡಿ. ಅದರೊಳಗೆ ಬಿಡಪ್ಪ. ಹಾಂ ಅಲ್ಲ ಅದರೊಳಿಕೆ ಕಮ್ದೊಳಿಕೆ ಎಲ್ಲನೂ ಆಯ್ತು ಅದನ್ನೇನು ಮಾಡ್ತೀವಿ. ಬಿಡು ಸಾಕು ಬಿಡು. ಎಲ್ಲದಕ್ಕೂ ಆಗ್ಬೇಕು ತಾನೇ? ಇಲ್ಲ ಒಂದಕ್ಕೆ ಮಾತ್ರ. ಅದಕ್ಕೆ ಫುಲ್ಲು ಅದರೊಳಗೆ ಇದ್ರೊಳಗೆ ಉಯ್ರಿ ಫುಲ್ಲ. ಹಾಂ ಅದರೊಳಗೆ ಕುಯ್ರಿ. ಹಾಕ್ಬಿಡು ಹಾಕ್ಬಿಡಿ ಪೂರ್ತಿ. ಹಾಕ್ಬಿಡು ತಗ ಪೂರ. ಹ್ಞೂ ಕರ್ಪೂರ ತಕ್ಕಪ್ಪ. ಫಸ್ಟು ಕರ್ಪೂರ ಹತ್ತಿಸಿದ್ರೆ ಅದ್ರೊಳಗೆ ಹತ್ತಿಸ್ಕೋಬೋದು. ಅರ್ಧ ಹಾಕ್ಬೋದು, ಅರ್ಧ ಹಾಕ್ಬೋದು. ಸೊ ನೋಡಿ ಒಂದು ಕಡೆ ಕುಂಕುಮದ ಬಣ್ಣ ಕಡೆ ತಗೊಳ್ಳೋದು ಕಪ್ಪಾಯ್ತದೆ. ಅಲ್ಲೇ ಕೆಳಗೆ ಬೇಕಾರೆ. ಹಚ್ಕೊಳ್ಳಿ ಈಗ. ಈಗ ಗಂಧದ ಕಡೆ ಹಚ್ಕೊಳ್ಳಿ. ಗಂಧ ಕಡ್ಡಿ ಹಸು ಕರ್ಪೂರದಲ್ಲ. ದೂರ ಇಡು, ಸ್ವಲ್ಪ ಪ್ಲಾಸ್ಟಿಕ್ ಚೀಲ ಇದಾಗುತ್ತೆ, ಮೆಲ್ಟ್ ಆಗುತ್ತೆ, ರಾವ್ ಹೊಡಿತದೆ. ಎಲ್ಲ ಜೋಡಿಸಿ ಒಂತಾಕಿ ಇಟ್ಕೊಂಡ್ರೆ ಹತ್ತುವಂಗೆ ಹಾಕ ಗಂಧ ಕಡ್ಡಿ ಹಂಗ. ಇದ್ರ ಮರ ಗಾಳಿ ಕಡ್ಡಿ ಹಸ್ಕೋಕೆ ಬಚ್ಚೀರಿನ ಮರ ಮಡುವ ಗಾಳಿ ಬಿಡ್ತಾರೆ. ಕರ್ಪೂರ ಕೆಟ್ಟೋಗುದ್ಲಕ್ಕ ಸುಂದರ. ಅಲ್ಲಿ ಮುಟ್ಟಕ್ಕಾಗತ್ತೆ ತಟ್ಟೆ. ಏನು ಆ ಕಡೆ ಸೈಡ್ ನಚ್ಚಿದ್ಕಣ ಹತ್ತದಕ್ಕನ ಮಾಡು. ಒಯ್ಯ ಸುಮ್ ನಿಂತ್ಕೊಂಡು ಅನ್ನಲ್ಲ ಅವನು ಇಲ್ಲಿ ಹೋದ್ರು ನಾನೇ ಕೆಡಿಸ್ತೀನಿ. ಇನ್ನೊಂದು 2 ಉರಿತಾದಲ್ಲ. ಹೋಗಿ ಆ ಗಂತ ಕಡೆನೇ ಕೆಟ್ಟ ಜೀವನ ಒಂದು 2 ತೆಗಿಯಪ್ಪ. ದೇವ್ರ ಮನೆ ದೇವ್ರು ಎನ್ಸ್ಕೊಳ್ಳಿ. ನಂಜುಂಡೇಶ್ವರ, ಚಾಮುಂಡೇಶ್ವರಿ. ಎರಡು ಭಯ ನೀನು ಸಾಕು. ಅಪ್ಪ ಆಟೋದಲ್ಲೋನಂತೆ. ಇರಮ್ಮ ಇಳಿಯಮ್ಮ ಕೆಳಗೆ. ಹಚ್ಚಿದ್ರ ಇಲ್ಲಿ ಸೂರ್ಯನಿಗೆ ಪೂಜೆ ಮಾಡ್ತಾರೆ. ಒಂದು ಸುತ್ತ ಒಂದು ರೌಂಡ್ ಬನ್ನಿ. ರೈಟ್ ಸೈಡಿಂದ ಹಂಗೆ ಸುತ್ತ ಎಲ್ಲ ದೇವ್ರು ಸುತ್ತ. ಸಾಕು ಬಡ್ಬಿಟ್ಟು ಕಟ್ಬಿಟ್ಟು
ಕರ್ಪೂರ ಗಣಪತಿ ಎಲ್ಲ ತಕೊಂಡು ನೀನು ಪೂಜೆ ಮಾಡು. ಅಲ್ಲಿ ಜೈ ಕಂಬ ಮಾಡ್ಕೊಂಡು ನಾನೇನು ಮಾಡ್ತೇನೆ ಇಲ್ಲ ಕಣ. ಎತ್ಕೊಬಿಡ್ಲಾ? ಆಯ್ತು ಆಯ್ತು ಎತ್ಕೊ. ಎಲೆ ಅಡಿಕೆ ಒಂದು ಇವೆಲ್ಲ ಇಲ್ಲೇ ಇಡಿ, ಆಮೇಲೆ ಬೇಕಾದ್ರೆ ಎತ್ಕೊಳ್ಳಿ. ಎತ್ಕೊಬಿಡು ಎಲ್ಲನ ಲೈಕ್ ಮಾಡಿದ್ಯಾ ಏನು ಬೇಕಾಗಿಲ್ಲ ಕಣ ಎತ್ಕೋತ್ರ. ಕೈ ಸಾಕು ಹಾಕ್ಲಿ ಒಂದು ಅಲ್ಲ ಬದನೆಕಾಯಿ ಇಲ್ವಾ ಐತೆ ಬದನೆಕಾಯಿ ನುಗ್ಗೆಕಾಯಿ ಶಾಸ್ತ್ರಕ್ಕೆ ಬಡಿದರೆ ಹಾಕೋದಲ್ವಾ ಶಾಸ್ತ್ರಕ್ಕೆ ಅನ್ಬೇಕು ಅಲ್ಲ ಈ ಶಾಸ್ತ್ರಕ್ಕೆ ಬದನೆಕಾಯಿ ಹೋಗ್ಬೇಕು ಏನಿಲ್ಲ ಹಾಕಕ್ಕ ಹಾಕ್ಬೋದು ಬದನೆಕಾಯಿ ಹಾಕ್ಬೋದು ಕ್ಯಾರೆಟು ಬೇಡವಾ ಅವೆಲ್ಲ ಬೇಡ, ಬೇಡ ಬರೀ ನುಗ್ಗೆಕಾಯಿ ಬದನೆಕಾಯಿ ಎರಡೇ ಸಾಕು. ಬದನೆಕಾಯಿ ಚೆನ್ನಾಗಿರ್ತದೆ ಈ ಥರ ಬದನೆಕಾಯಿ ಚೆನ್ನಾಗಿರ್ತದೆ ಅದು ಕೊಡೋದು ತುಂಬ ಸಾರು ಪಲ್ಯ ಆಗ್ಬಿಟ್ರೆ ಶೋಭಾ ಪೈಸ ಅನ್ನದ ಹಾಕ್ಕೊಂಡು ಮಡಿಕಬೇಕು. ಹಾಗೂ ಇಲ್ಲಿ ಎಲ್ಲರೂ ಸೇರಿಕೊಂಡು ಚಪ್ರ ಹಾಕ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಬೈತಾ ಇದ್ದೆ, ಯಾರನ್ನಾದ್ರೂ ಕರೆಸಿದ್ರೆ ಆಗ್ತಿತ್ತು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಚಪ್ರ ಹಾಕ್ತಾಯಿದ್ರು ಅಂತ. ಬಟ್ ಆಮೇಲೆ ತಾತ ಹೇಳ್ತು, ಇಲ್ಲ ಕಣವ ಊರ ಕಡೆ ಎಲ್ಲ ನಾವೇ ಹಾಕೋದು, ಚೆನ್ನಾಗಿ ಹಾಕ್ತೀವಿ ನೋಡು ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ನಾನು ಬಂದು ನೋಡಿದಾಗ ಇದ್ದೀನು ಹಿಂಗೆ ಆಗ್ತಾವ್ರಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಫಿನಿಶಿಂಗ್ ಆಗ್ತಾ ಅನ್ನಿಸ್ತು ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂತ ಹೇಳಿಬಿಟ್ಟು. ಅದೇ ಎಣ್ದಿರೋದೆಲ್ಲ ತುಂಬ ಚೆನ್ನಾಗಿ ಈ ಥರ ಫ್ರಂಟಲ್ಲಿ ಈ ಥರ ಡಿಸೈನ್ ಎಲ್ಲ ಮಾಡಿ ಚೆನ್ನಾಗಿ ಕಟ್ಟಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಚಪ್ರದ ಶಾಸ್ತ್ರ ಅಂದರೆ ತುಂಬಾ ಜಾಸ್ತಿ ಒಂದು ಇಂಪಾರ್ಟೆಂಟ್ ಶಾಸ್ತ್ರ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಸ್ಟೈಲ್ ಮದುವೆನಲ್ಲಿ. ಚಪ್ರ ಶಾಸ್ತ್ರ ಅಂದರೆ ಏನು ಅಂತ ನಾನು ಅಮ್ಮನ ಕೇಳಿದೆ. ಅವಾಗ ಮಮ್ಮಿ ಹೇಳಿದ್ರು, ಹಸಿರು ಚಪ್ರದ ಕೆಳಗಡೆ ಮದುವೆ ಆಗ್ಬೇಕಂದ್ರೆ ಆ ಕಾಲದಲ್ಲೆಲ್ಲ ಆ ಕಡೆಗೆ ಕೆಳಗಡೆ ದಾರೆ ಉಳಿಸೋರು. ಇವಾಗೆಲ್ಲ ಕಾನ್ವೆನ್ಷನ್ ಹಾಲು ಅದು ಇದಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಅವಾಗೆಲ್ಲ ಈ ಥರ ಹಸಿರು ಚಪ್ರದ ಕೆಳಗಡೆ ದಾರೆ ಉಳಿಸೋದು ತುಂಬ ಒಳ್ಳೇದು ಅಂತ ಹೇಳಿ ಸುಮಂತನು ಕರ್ಸ್ಕೋಬೇಕು ತಾನೇ ನೀವು ಚಪ್ರಾಗಿ ಚಪ್ರ ಶಾಸ್ತ್ರ ಮಾಡೋದು. ಈ ಥರ ತೆಂಗಿನ ಗರಿ ಅಂತ ಹೇಳ್ತಾ ಇದ್ರು. ಇವಾಗೆಲ್ಲ ತೆಂಗಿನಕಾಯಿ ಅಂದರೆ ಇದು ಎಳ್ನೀರೆಲ್ಲ ಕಟ್ಟಿ ಮತ್ತು ಹಣ್ಣುಗಳೆಲ್ಲ ಡೆಕೋರೇಟ್ ಮಾಡಿ ಎಷ್ಟು ಚೆನ್ನಾಗಿ ಚಪ್ರನ ಡೆಕೋರೇಟ್ ಮಾಡ್ತಾರಲ್ವ. ಬೆಂಗಳೂರು ಕಡೆ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ಆ ಥರ. ಸೊ ಎಸ್, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಕೂಡ ಚಪ್ರ ಶಾಸ್ತ್ರ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗಿ ಕಟ್ಟಿದ್ರು. ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಒಳಗಡೆ ಎಲ್ಲ ಮಾವಿನ ಎಲೆದು ಇದೆಲ್ಲ ಮಾಡಿ ಸಖತ್ತಾಗಿ ಕಟ್ಟಿದ್ರು. ಕರೆಂಟ್ ಸುಮ್ಕೂದ ಹೇಗಾಕ್ಯ ಸ್ಕ್ರೀನ್ ಕೂತಾವಲ್ಲಿ ಅಟ್ಟಾಗಿ ಹೊಡೆದ ಅಲ್ಲಿಸ್ಕೊಂಬರ ಸುತ್ಲಿಯಾ ನೀಟಾಗಿ ಕಟ್ ಮಾಡಿ. ಏಯ್ ಒಡ್ಡ ಹೋಗೋ. ಅಯ್ಯಪ್ಪ ಪುರಿ ಎತ್ಕೊ ಪುನಿ, ಬೈ ಚಾನ್ಸ್ ಮಿಸ್ ಆಯ್ತು. ಪುನಿ ಸಿಂಬನ್ ಎತ್ಕೊ, ಮಿಸ್ ಆದ್ರೆ ಏನ್ ಕತೆ ಹೇಳು. ಗುಡ್ಲ ಚೆನ್ನಾಗಿ ಕುದ್ದಕ್ಕ ಅಲ್ಲೇ ಸ್ವಲ್ಪ ಮದ್ವೆಗೆ ಮುಂಚೆನೆ ಹೋಗ್ಬಿಟ್ಟು ಎಲ್ಲ ಮಾಡಿದೆ ಈ ಚಪ್ರದ ಶಾಸ್ತ್ರನ. ಅದಾದ್ಮೇಲೆ ಬೇರೆ ಎಲ್ಲ ಶಾಸ್ತ್ರನೂ ಬರುತ್ತೆ. ಚಪ್ರ ಶಾಸ್ತ್ರ ಆದ್ಮೇಲೆ ಅರಿಶಿನ ಶಾಸ್ತ್ರ ಮಾಡ್ತಾರೆ, ಬಳೆ ಶಾಸ್ತ್ರ ಮಾಡ್ತಾರೆ. ಇನ್ಫ್ಯಾಕ್ಟ್ ಅರಿಶಿನ ಶಾಸ್ತ್ರ ಕೂಡ ಈ ಚಪ್ರದ ಕೆಳಗಡೆ ಕೂರಿಸ್ಬಿಟ್ಟು ಮಾಡ್ಬೇಕು. ಇವಾಗ ಎಲ್ಲರೂ ಒಳಗಡೆ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಬಟ್ ಆ ಟೈಮಲ್ಲೆಲ್ಲ ಹೀಗೆ ನಡೀತಾ ಇತ್ತು. ಕೆಲವೊಂದು ಆ ಟೈಮಲ್ಲಿ ನಡೀತಾ ಇದ್ದದನ್ನ ನಾವು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು?
ಅಂಡ್ ಎಸ್ ಫ್ರೆಂಡ್ಸ್, ಇವಾಗ ಇದಾಯಿತು. ಇವಾಗ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಆ ಹಸಿರು ಮೇಲೆ ಹೂವಿನ ಅಲಂಕಾರ ಮಾಡಿದಾಗ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ, ನನಗೆ ಆ್ಯಕ್ಚುಲಿ ನಾನು ಹೇಳಿದೆ ಅವ್ರಿಗೆ ಇದರ ವೈಲೆಟ್ ಕಲರ್ ಬರುತ್ತಲ್ಲ ಆ ಕಲರ್ ಹೂವು ಮತ್ತು ವೈಟ್ ಕಲರ್ ಹೂವು, ಆರೆಂಜು, ಯೆಲ್ಲೋ ಈ ಥರ ಲೇಯರಾಗಿ ಹಾಕೋಣ, ಅದೆಲ್ಲ ತೊಗೊಬನ್ನಿ ಅಂತ. ಅದು ಯಾವುದು ಸಿಕ್ಕಿದ್ದಿಷ್ಟು ಅಂತ ಹೇಳ್ಬಿಟ್ಟು ಅಷ್ಟನ್ನು ಮಾತ್ರ ತೊಗೊಂಬಂದಿದ್ದಾರೆ. ಆ್ಯಂಡ್ ಹಾಗೆ ಚಪ್ರದ ಕೆಳಗಡೆ ಒಂದು ಒಳ್ಳೆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಪುನೀತ್ ಅವ್ರ ಫ್ಯಾಮ್ಲಿನಲ್ಲಿ ಇವರೊಬ್ಬರೇ ಹೆಣ್ಣು ಅಂತ ಇರೋದು, ಇವ್ರಿಗೆ ಅಣ್ಣ ತಮ್ಮದಿರಲ್ಲಿ. ಸೊ ಅದಕ್ಕೇ ಇವ್ರು ಬಂದ್ಬಿಟ್ಟು ಪುನೀತ್ ಅವರ ಚಿಕ್ಕಪ್ಪ ಅವರ ಮಗಳು. ಸೊ ಅವರು ಬಂದಿದ್ದರು, ಅವರು ಕೂಡ ಸೇರಿ ಇವಾಗ ಎಲ್ಲರೂ ಸೇರಿ ರಂಗೋಲಿ ಮಾಡ್ತಾ ಇದ್ದೀವಿ. ಒಳಗಡೆ ಅಡುಗೆ ನಡೀತಾ ಇತ್ತು, ಹಾಗೂ ನೆಂಟರು ಕೂಡ ಒಬ್ಬೊಬ್ರಾಗಿ ಬರ್ತಾಯಿದ್ರು. ಆ್ಯಂಡ್ ನನ್ನ ಮಗ ನೋಡಿ ಅಲ್ಲಿ ಹೇಗೆ ಬರ್ತಾ ಇದ್ದಾನೆ ಅಂತ. ಬಟ್ಟೆ ಹಾಕೊಂಡು ಹೋಗು ಸಿಂಬಾ, ಬಾಡಿ ಬಿಲ್ಡರ್ ಅನ್ಕೊಬಿಡ್ತಾರೆ ನೀನು. ಆ್ಯಂಡ್ ಗೈಸ್ ಫೈನಲಿ ಇವಾಗ ಚಪ್ರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಅಕ್ಕ ರಂಗೋಲಿ ಹಾಕಿದ್ರು, ಅದಕ್ಕೆ ಕಲರ್ ಕೂಡ ಹಾಕೋಣ, ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮದುವೆ ಹುಡುಗಿ ಬಂದಾಗ ಸ್ವಾಗತ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು, ಬಿಕಾಸ್ ಅವತ್ತಿನ ದಿವಸ ಅಂತೂ ಧಾರೆ ಮುಗಿದ ಮೇಲೆ ಬಂದಾಗ ಮನೆಯೇ ಫುಲ್ಲು ಅಲ್ಲಲ್ಲ ಕಲ್ಲಲ್ಲ ಆಗಿರುತ್ತೆ. ಬಿಕಾಸ್ ಹಿಂದಿನ ದಿನ ನಾವು ರೆಡಿಯಾಗಿ ಅದು ಇದು ಮಾಡ್ಕೊಂಡು ಎಲ್ಲ ಹಾಗೆ ಚೆಲ್ಲಾಡ್ಬಿಟ್ಟು ಹೋಗಿರ್ತೀವಿ, ಅದನ್ನ ಎತ್ತಿಡೋದೇ ಆಗ್ತಾ ಇರುತ್ತೆ. ಹೊರಗಡೆ ರಂಗೋಲಿ ಎಲ್ಲ ಹಾಕೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸನೇ ಚಪ್ರ ಹಾಕಿದ್ರಲ್ಲ, ಸೊ ಅದಕ್ಕೆ ಒಂದು ಒಳ್ಳೆ ರಂಗೋಲಿನ ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಈ ಥರ ರಂಗೋಲಿನ ಬಿಟ್ಟಿದ್ರು. ಆ್ಯಂಡ್ ನಾವು ಅದಕ್ಕೆ ಕಲರ್ ಮಾಡ್ತಾಯಿದ್ದೀವಿ. ಹಾಗೂ ಗೈಸ್, ನನಗೆ ತುಂಬ ಜನ ಹೇಳ್ತಾ ಇದ್ರಿ, ಸುಪ್ರಿಯಾ ನೀವು ರಿಸೆಪ್ಷನ್ ಲುಕ್ ಅಂತ ತೋರಿಸಿರುವಂಥ ಬಟ್ಟೆನಲ್ಲಿ ಆ ಬಟ್ಟೆ ಆಲ್ರೆಡಿ ಭವ್ಯ ಗೌಡ ಅವರು ಬಿಗ್ ಬಾಸಲ್ಲಿ ಹಾಕ್ಕೊಂಡಿದ್ರು ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು. ಬಟ್ ನಾನು ಅಲ್ಲಿ ಕೇಳಿದಾಗ ಅವರು ನನಗೆ ಹೇಳಿದ್ದು ಬಂದುಬಿಟ್ಟು, ಇದು ಬಂದು ಫ್ರೆಶ್ ಪೀಸ್ ಇದೆ, ಇದನ್ನು ಯಾರೂ ಇನ್ನೂ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಆಯಿತು ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ಫ್ಯಾಕ್ಟ್ ನನಗೆ ಅದಕ್ಕೆ ಅಂತ ಒಂದು 200-300 ರುಪೀಸ್ ಜಾಸ್ತಿ ಕೂಡ ಆಯಿತು. ಬಟ್ ಫ್ರೆಶ್ ಪೀಸ್ ಅಂತ ಹೇಳಿದ್ರಲ್ಲ, ಸೊ ಚೆನ್ನಾಗಿರುತ್ತೆ, ಫ್ರೆಶ್ ಪೀಸೇ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಚೂಸ್ ಮಾಡಿದ್ದು ನಾನು. ಆ್ಯಂಡ್ ಪರವಾಗಿಲ್ಲ, ಒಬ್ಬರು ಹಾಕ್ಕೊಂಡಿದ್ರು, ಏನೂ ಆಗೋದಿಲ್ಲ. ಅವರು ಡ್ರೈ ಕ್ಲೀನ್ ಎಲ್ಲ ಮಾಡಿಟ್ಟಿರ್ತಾರೆ ಅದನ್ನ. ಸೊ ಆಂತರ್ಯದಲ್ಲಿ ಅದೊಂದು ಮಾತ್ರ ಚೆನ್ನಾಗಿದೆ, ಬಿಕಾಸ್ ಎಲ್ಲ ಬಟ್ಟೆಗಳನ್ನೂ ನೀಟಾಗಿ ಡ್ರೈ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸತಿ ಯೂಸ್ ಮಾಡಬೇಕಾದ್ರೂ ಕೂಡ ಅಂಡರ್ ಆರ್ಮ್ಸ್ ಪ್ಯಾಡ್ ಅದೆಲ್ಲನೂ ಕೂಡ ನೀಟಾಗಿ ಚೇಂಜ್ ಮಾಡಿ ಕೊಡ್ತಾರೆ. ಸೊ ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಎಸ್ ಗೈಸ್, ಸೊ ಆ ಬಟ್ಟೆ ತುಂಬ ಜನ ಇಷ್ಟಪಟ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಮೆಹಂದಿ ಶಾಸ್ತ್ರದ ವೀಡಿಯೋನಲ್ಲಿ ಕೂಡ ತುಂಬ ಜನ ಲೈಕ್ ಮಾಡಿದ್ರಿ, ಮೆಹಂದಿ ತುಂಬ ಚೆನ್ನಾಗಿ ಬಂದಿದೆ ಸುಪ್ರಿಯಾ ಅಂತ ಕೂಡ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹೌದು, ಕಲರ್ ಕೂಡ ಬಂದಾಗ ಸಖತ್ತಾಗಿ ಬಂದಿತ್ತು. ಮತ್ತು ಅವರು ನಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿದ್ರು ಜಾನ್ವಿ ಅವರು, ಅದರಿಂದ ಕಲರ್ ಇನ್ನಷ್ಟು ಜಾಸ್ತಿ ಡಾರ್ಕಾಗಿ ಬರುತ್ತೆ ಅಂತ ಕೂಡ ಹೇಳಿದರು. ಸೊ ಇನ್ನಷ್ಟು ಡಾರ್ಕಾಗೂ ಕೂಡ ಬಂತು ಮತ್ತು ಲಾಂಗ್ ಲಾಸ್ಟಿಂಗಾಗೂ ಕೂಡ ಇತ್ತು. ಸೊ ನೀವು ಕೂಡ ಬೇಕಾದರೆ ಅವ್ರ ನಂಬರ್ ನಾನಲ್ಲಿ ಆ ವಿಡಿಯೋನಲ್ಲೇ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆಗಲಿ ಹಾಗೂ ಸ್ಕ್ರೀನ್ ಮೇಲೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ನೇಲ್ ಎಕ್ಸ್ಟೆನ್ಷನ್ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ನೇಲ್ ಎಕ್ಸ್ಟೆನ್ಷನ್ ಅಂತ. ಹೌದು ನೋಡಿ, ಇಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ, ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು ಆ ನೇಲ್ ಎಕ್ಸ್ಟೆನ್ಷನ್. ಆ್ಯಂಡ್ ನನಗೆ ಅನ್ಸಿದ್ದೇನಪ್ಪ ಅಂದರೆ, ಈ ಕಲರ್ ಹಾಕಿದ್ರಿಂದ ಸ್ಟೇನ್ಸ್ ಯಾವುದು ಉಳ್ಕೊಂಡಿರಲಿಲ್ಲ ನನ್ನ ನೇಲ್ ಮೇಲೆ. ಬಿಕಾಸ್ ನಾನು ಲೈಟ್ ಶೇಡ್ ಹಾಕಿದ್ದಿದ್ರೆ ಅದು ಸ್ಟೇನ್ಸ್ ಹಾಗೆ ಕಾಣಿಸಿರೋದು, ಬಟ್ ಇದರಲ್ಲಿ ಸ್ಟೇನ್ಸ್ ಏನೂ ಕಾಣಿಸಿಲ್ಲ. ಸೊ ನೇಲ್ ಆರ್ಟ್ ಅವ್ರದ್ದು ಕೂಡ ನಾನು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಗೈಸ್, ರಂಗೋಲಿ ಹಾಕ್ಬೋದು, ಬಟ್ ಈ ಕಲರ್ ಹಾಕೋ ಅಷ್ಟರಲ್ಲಂತೂ ನಿಜವಾಗ್ಲೂ ಸಾಕಾಗಿ ಹೋಗುತ್ತೆ. ಹಿಂಗೆ ಹಾಫ್ ಸಿಟ್ಟಿಂಗ್ ಮಾಡಿಬಿಟ್ಟು ನನಗಂತೂ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಬಟ್ ಚೆನ್ನಾಗಿ ಬಂದಿತ್ತು ರಂಗೋಲಿ, ಮತ್ತು ಆ ಕಲರ್ ಒಳಗಡೆ ಏನು ಶೇಡ್ ಹಾಕಿರಲಿಲ್ಲ, ಒಂಥರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬಟ್ಟೆ ಎಲ್ಲವೇ ನೋಡಿ, ಎಲ್ಲಿ ಅಲ್ಲಿ ಹಬ್ಬ ತಲೆ ಎತ್ತೇನಾರು ಹೇಳಿ ಸುಮ್ಮನೆ ಹಂಗೆ ಇಲ್ಲ. ಸೊ ಗೈಸ್, ನಮ್ಮ ಹುಡುಗಿನ ಸ್ವಾಗತ ಮಾಡೋಕ್ಕೋಸ್ಕರ ನಾವು ಇವತ್ತೇ ರಂಗೋಲಿ ಕಲರು ಎಲ್ಲನೂ ಹಾಕ್ತಾ ಇದ್ದೀವಿ. ನಾಳೆ ಕರ್ಕೊಂಬರ್ತೀವಲ್ವಾ, ಅದಕ್ಕೇ ಪ್ರಿಪರೇಷನ್ ಫುಲ್ ಜೋರಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮೈದನ ಮದುವೆ ಪ್ರಿಪರೇಷನ್. ನಾವು ಚಪ್ರ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಾಕೋರೆ ಅಂತ. ನೀವು ಹೇಳಿ, ಹಿಂದೆ ನಿಂತ್ಕೊಂಡು ಹೆಂಗೆ ಅನಿಸ್ತಾ ಇದೆ ನಿಮಗೆ ಅಂತ. ನಂಗೇನು ಅನಿಸ್ತಲ್ಲ. ಏನು ಅನಿಸ್ತಾ ಇಲ್ವಾ? ಮೊದಲನೇದಲ್ವಾ, ಏನು ಅನಿಸ್ತಲ್ಲ. ಒಂದೇ ಸಾಕು. ಎಲ್ಲರಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರಲ್ಲ.
ಏ ಎಲ್ಲಮ್ಮ ಅಂಬ ಎಲ್ಲಿ ಹೊರ್ಟೋಯ್ತಲ್ಲ ನೋಡು. ಅಲ್ಲಿ ತೋರ್ಸು, ಎಲ್ಲೋಗ್ತೈತೆ ತೋರ್ಸು ಅಂಬ. ಅಲ್ಲಿ ನೋಡು, ಅಲ್ಲಿ ಹೊರ್ಟೋಯ್ತು. ಇದು ನೈಟ್ ತಗೋಬೇಕು ವಿಡಿಯೋನ, ಲೈಟ್ ಬಂದಾಗ. ಲೈಟ್ ಬಿಟ್ಟಾಗ ಈ ಕಲರ್ ಮಿಂಚಿದಾಗ ಚೆನ್ನಾಗಿ ಕಾಣುತ್ತೆ. ಸಾಕು. ಓಕೆ ಗಾಯ್ಸ್, ಅದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಹಾಗೂ ಚಪ್ರ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ನನಗಂತೂ ಪರ್ಸ್ನಲಿ ತುಂಬ ಜಾಸ್ತಿನೇ ಇಷ್ಟ ಆಯಿತು. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಕೂಡ ಬಿಟ್ಟಿದ್ರು, ಸೊ ಅದೆಲ್ಲ ನೈಟ್ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಒಳಗಡೆಗೆ ಬಂದು ಅಡುಗೆ ಪ್ರಿಪರೇಷನ್ ಆಗ್ತಾಯಿತ್ತು. ಬಿಕಾಸ್ ಹೆಣ್ಣಿನ ಮನೆ ಕಡೆಯಿಂದ ಕರಿಯೋಕ್ಕೆ ಅಂತ ಬರ್ತಾರೆ, ಗಂಡು ಕರಿಯೋಕ್ಕೆ ಅಂತ. ಸೊ ಅವ್ರಿಗೋಸ್ಕರ ಅಡುಗೆ ಪ್ರಿಪರೇಷನ್ ಆಗ್ತಾಯಿತ್ತು. ಆ್ಯಂಡ್ ರಂಗೋಲಿ ಕೂಡ ಆಲ್ಮೋಸ್ಟ್ ಫಿನಿಶ್ ಆಗಿತ್ತು. ಸೊ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾಯಿತ್ತಲ್ವ ರಂಗೋಲಿ. ಸೊ ಗೈಸ್, ಹೀಗೆ ನಮ್ಮ ಮನೆಯಲ್ಲಿ ಎಲ್ಲ ಅವತ್ತಿನ ದಿವಸ ಫುಲ್ಲು ಜೋರಾಗಿ ಎಲ್ಲ ನಡೀತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಅರಿಶಿನ ಶಾಸ್ತ್ರದ ವ್ಲಾಗ್ನ ಶೇರ್ ಮಾಡ್ಕೊತೀನಿ. ಇದರಲ್ಲೇ ಶೇರ್ ಮಾಡ್ಕೋಬೋದಾಗಿತ್ತು, ಬಟ್ ತುಂಬ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆದಷ್ಟು ಎಲ್ಲನೂ ರಾಗ್ ಇಡಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅರಿಶಿನ ಶಾಸ್ತ್ರದ ವ್ಲಾಗ್ ಬಂದು ತುಂಬಾ ಚೆನ್ನಾಗಿತ್ತು. ಸೊ ಮಿಸ್ ಮಾಡಿದಂಥ ನೆಕ್ಸ್ಟ್ ವ್ಲಾಗ್ನ ಕೂಡ ವೆಯ್ಟ್ ಮಾಡ್ತಾಯಿರಿ ನೋಡೋದಕ್ಕೆ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಸಿಯಾಗಿ ಆರಾಮಾಗಿ ಎಲ್ಲ ವ್ಲಾಗ್ಸ್ನೂ ಕೂಡ ನೀವು ನೋಡ್ಕೋಬೋದು. ಸೊ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಏನೇ ಕ್ವೆಶನ್ಸ್, ಏನೇ ಕ್ವೆರೀಸ್ ಇದ್ದರೂ ಪ್ಲೀಸ್ ನನಗೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಗ್ರೀನ್ ಹಾರ್ಟ್ ಕೊಡಿ ನಮ್ಮ ಚಪ್ರಶಾಸ್ತ್ರಕ್ಕೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಓಕೆನಾ? ಬಾಯ್.